ಫ್ಲೈಯಿಂಗ್ ಪಾಸ್ಪೋರ್ಟ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜಾರ್ಡನ್. ನಾವಿಬ್ರೇ ಬಂದಿದ್ದೀವಿ ಅನ್ಕೊಂಡಿದ್ದೀರಾ? ನಮ್ ಜೊತೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರನ್ನ 15 ಜನನ ನಾವು ಜಾರ್ಡನ್ ಗ್ರೂಪ್ ಅವರು ಕರ್ಕೊಂಡ್ ಬಂದಿದ್ದೀವಿ. ಇನ್ನೇನ್ ಕಾಯ್ತಾ ಇದ್ದೀರಾ? ಬನ್ನಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರ ಜೊತೆ ಜಾರ್ಡನ್ ನ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ. ಬನ್ನಿ ಹೋಗೋಣ. ಕೈಗೆ ತಿನ್ನಿಯ ಕಡ. ನಮ್ಮ ಪುನೀತ್ ರಾಜ್ಕುಮಾರ್ ಒಂದು ಸಾಂಗ್ ಶೂಟ್ ಆಗಿದೆಯಂತೆ ಇಲ್ಲಿ. ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆಲ್ಲ ಜಾರ್ಡನ್ಗೆ ಸ್ವಾಗತ ಸುಸ್ವಾಗತ. ಎಲ್ಲಿದ್ದೀವಿ ಗೊತ್ತಾ? ನಾವೀಗ ಜಾರ್ಡನ್ ಅಲ್ಲಿ ಮಾರ್ಸ್ ಆನ್ ಅರ್ತ್ ಅಂತಾರೆ ವಾಡಿರಾಮ್ ಅಂತ ಒಂದು ಅದ್ಭುತವಾದ ಜಾಗದಲ್ಲಿ ಇದ್ದೀವಿ. ಇಲ್ಲಿಂದ ನಮ್ಮ ಜಾರ್ಡನ್ ಟ್ರಿಪ್ ಸ್ಟಾರ್ಟ್ ಮಾಡ್ತಾ ಇದೀವಿ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಏನ್ ಮಾಡ್ತಾವ್ರು ಗೊತ್ತಾ? ಜೀಪಲ್ಲಿ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟವ್ರು. ಎಲ್ಲರೂ ರೆಡಿನಾ? ಹೆಂಗಿದೆ ಜೋಶ್? ವಾಡಿರಾಮ್ ಡೆಸರ್ಟ್ ಎಕ್ಸ್ಪ್ಲೋರ್ ಮಾಡಕ್ ರೆಡಿನಾ? ಇವೆರಡರಲ್ಲಿ ಯಾವ ಜೀಪ್ ಜೋರಾಗಿ ಕಿರ್ಚ ನೋಡೋಣ. 2, 3 ಕಿರ್ಚಿ. ಏನಿದು ವಾಯ್ಸು? 2, 3. ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಆ ಜೀಪ್ ಜೋರಾಗಿತ್ತ ಇಲ್ಲ ಈ ಜೀಪ್ ಜೋರಾಗಿತ್ತ ಅಂತ. ಯಾವ ಜೀಪ್ ಕೂಡ ಎಲ್ಲ ನಮ್ಮವರೇ. ಫುಲ್ ಇವತ್ತು ವಾಡಿರಾಮ್ ಡೆಸರ್ಟ್ ನ ಸ್ಯಾಂಡ್ ಡ್ಯೂಸ್ ಅಲ್ಲಿ ಫುಲ್ ಡ್ಯೂರ್ ಮಾಡ್ಕೊಂಡು ನಾವು ಜೀಪ್ ರೈಡ್ ಹೋಗ್ತಾ ಇದೀವಿ. ಇದೆ ಆಗಸ್ಟ್ 18ನೇ ತಾರೀಕು ನಾವು ನಮ್ಮ 3ನೇ ಯುರೋಪ್ ಟ್ರಿಪ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಎಲ್ಲಿ ಗೊತ್ತಾ? ಟೋಟಲ್ 8 ದೇಶ, ಸ್ವಿಟ್ಜರ್ಲೆಂಡು, ಜರ್ಮನಿ, ನೆದರ್ಲೆಂಡ್ಸು, 8 ಯುರೋಪಿಯನ್ ದೇಶಗಳು ಕರ್ಕೊಂಡು ಹೋಗ್ತಾ ಇದ್ದೀವಿ. ಆಗಸ್ಟ್ 18ನೇ ತಾರೀಕು 13 ದಿನ. ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಇವಾಗ ವಾಡಿರಾಮ್ ಡೆಸರ್ಟ್ ಸ್ಟಾರ್ಟ್ ಆಗುತ್ತೆ. ಸಿಸಿಯ ಬತ್ತಿಯೇನ ತಗೊಳ, ತಿನ್ನ ಹೋಗ್ಲಿ. ಕೈಗೆ ತಿಂದಿಯಾ ಕಡೋ? ನೀನು ಅಲ್ಲೋಡು, ಅಲ್ಲೋ ಏನೋ ನೀನು ಅಲ್ಲೋ ಸಿಸಿ ಹಂಗೈತೆ. ನಾವು ಇಲ್ಲಿ ಕಾಡು ಒಂಟೆಗಳಿಗೆ ಊಟ ತಿನ್ನಿಸ್ತಾ ಇದ್ದೀವಿ. ಏನು ಮಾಡಲ್ಲ. ಸ್ನಾನ ಮಾಡಿಲ್ಲ ಅವು ವರ್ಷಾಟ್ಗಟ್ಲೆಯಿಂದ. ಇಲ್ಲಿ ನೀರು ಬೀಳಲ್ಲ. ಅದಕ್ಕೂ ಮೈ ಉಜ್ಜೋರು ಯಾರು ಇರಲಿಲ್ಲ. ಚೆನ್ನಾಗಿ ಮೈ ಉಜ್ಜಿನವ್ರೆ. ಚಿನ್ನು ಕಿತಾಪತಿ ಬಾಬೇಡ ಪಾಪ. ಅದು ಸೈಲೆಂಟ್ ನೋಡು. ಹೋಯ್ತಾ? ಓಡಿಸ್ದ ಮನೆ ಕಡೆಗೆ. ಅದ್ ಕಡೆ ಒಂದಾಯ್ತು, ಇದ್ ಕಡೆ ಒಂದಾಯ್ತು. ಜಾರ್ಡನ್ನಲ್ಲಿ ಯಾವುದು ವೈಲ್ಡ್ ಒಂಟೆಗಳಿಲ್ಲ. ಯಾವುದೇ ಒಂದು ಒಂಟೆಗಳು ಯಾವ್ದಾರೋ ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರ್ಕೊಂಡಿರ್ತವೆ. ಅದು ಹೆಂಗೆ ಗೊತ್ತಾ? ಪ್ರತಿಯೊಂದು ಒಂಟೆ ಮೇಲೂ ಒಂದು ಸೀಲ್ ಹೊಡೆದಿರ್ತಾರೆ. ಅವ್ರ ಜನಾಂಗದ್ದು ಇಲ್ಲ ಅವ್ರ ಕಮ್ಯುನಿಟಿಗೆ ಸೇರಿದ್ದು. ಮುಂದೆ ಹೋಗಿ ನೋಡೋಣ ಬನ್ನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಗೊತ್ತಾ? ಈ ಒಂಟೆ ಜಾರ್ಡನ್ ಸೌದಿ ಅರೇಬಿಯಾಗೆ ಕ್ರಾಸ್ ಮಾಡ್ಕೊಂಡು ಹೋಗ್ಬಿಡ್ತಾವಂತೆ. ಆಮೇಲೆ ಪೀಸ್ ಟ್ರೀಟಿ ಆಗಿದೆ. ನಮ್ಮ ಒಂಟೆ ನಿಮ್ ಕಡೆ ಬಂದ್ರೆ ಕಳ್ಸ್ಕೊಡಿ, ನಿಮ್ಮ ಒಂಟೆ ನಮ್ ಕಡೆ ಬಂದ್ರೆ ಕಳ್ಸ್ಕೊಡಿ ಅಂತ. ಸೊ ಅದು ನಡೆಯುತ್ತೆ. ಆಕ್ಚುಲಿ ಇಲ್ಲಿ ಬಾರ್ಡರ್ ಇದೆ ಸೌದಿ ಮತ್ತೆ ಇದು. ಸೊ ಹಂಗೆ ಅದು ಒಂಟೆ ಕ್ರಾಸ್ ಆಗ್ಬಿಡ್ತವೆ. ಮಿಡಲ್ ಆಫ್ ದ ವಾಡಿರಾಮ್ ಡೆಸರ್ಟಿಗೆ ಬಂದು ನಿಲ್ಸಿದ್ದೀವಿ. ಏನು ಮಾಡ್ತಾ ಇದೀವಿ ಗೊತ್ತಾ? ಇಲ್ಲಿ ಕಲೆಂಗ್ಲೆನ್ ತಿನ್ನೋ ಟೈಮು ಪ್ಲಸ್ ಒಳ್ಳೆ ಫೋಟೋಗಳು ತೆಗಿಯೋ ಟೈಮು. ಅಲ್ಲಿ ಮೇಲ್ಗಡೆ ಎಲ್ಲ ಹತ್ಬಿಟ್ಟವ್ರೆ ಗುರು. ಇಲ್ಲಿ ಕಲೆಂಗ್ಲೆನ್ ಕೊಯ್ತವ್ರೆ. ಆಮೇಲೆ ಅಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಜನ ಹತ್ತಿ ಫೋಟೋಸ್ ತಕ್ಕತ್ತವ್ರೆ. ಡೆಸರ್ಟ್ ಮಧ್ಯದಲ್ಲಿ ಕಲೆಂಗ್ಲೆನ್ ತಿನ್ನೋ ಮಜಾನೇ ಬೇರೆ. ವರ್ಷಾನ್ಗಟ್ಲೆ ಹಿಂದೆ ಇದೆಲ್ಲ ನೀರಲ್ಲಿ ಕವರ್ ಆಗಿತ್ತು. ಅದು ಕಾಲಕ್ರಮೇಣ ವಾಲ್ಕೆನೋ ಆಗಿ ಭೂಕಂಪ ಆಗಿ ಎಲ್ಲ ಆಗಿ ನೀರೆಲ್ಲ ಕರಗಾದ್ಮೇಲೆ ಆ ನೀರು ಈ ಥರ ಶೇಪ್ ಮಾಡಿದೆ. ಊಹಿಸ್ಕೊಳ್ಳಿ, ಇಷ್ಟು ದೊಡ್ಡ ಜಾಗ ಸಮುದ್ರದ ಕೆಳಗೆ ಇತ್ತು. ಆದರೆ ಇವಾಗ ಸಮುದ್ರದ ಮೇಲೆ ಬಂದ್ಬಿಟ್ಟಿದೆ. ಸೂಪರ್ ಆಗಿದೆ ಡೆಸರ್ಟ್ ಮಾತ್ರ. ಒಂದೊಂದು ಸತಿ ಬಂದಾಗಲೂ ಒಂದೊಂದು ಡೈರೆಕ್ಷನ್ ಎಷ್ಟೊಂದು ಟ್ರಯಲ್ ಇದಾವೆ. ನಾವು ಇದ್ರೊಳಗೆ ಒಂದು ಟ್ರಯಲ್ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಸೊ ಏನ್ ಹೇಳ್ಬೇಕು ಗೊತ್ತಾಗ್ತದೆ. ನೇಚರ್ ವಂಡರ್ ಮಾತ್ರ ಇದು. ಟೀ ಆಯ್ತು, ಕಲೆಂಗ್ಲೆನ್ ಆಯ್ತು. ಸುತ್ತಕ್ ಬಂದಿದ್ದೀರಾ? ಕಲೆಂಗ್ಲೆನ್ ತಿಂದಿದ್ದು ಏನ್ ಬರೀ ತಿಂತಾ ಇದೀವಿ, ಕುಡಿತಾ ಇದೀವಪ್ಪ. ಪ್ಲೇಸ್ ನೋಡ್ಬೇಕು. ರಾ ಬೇಕು. ಏನ್ ಇನ್ನು ಪ್ಲೇಸ್ ನೋಡ್ಬೇಕು. ಇಡೀ ವಾಡಿರಾಮ್ ಡೆಸರ್ಟ್ ಇದು ಬಂದು ನ್ಯಾಚುರಲ್ ಫಾರ್ಮರ್ ಹಾರ್ಚ್ ಸಖತ್ ಬ್ಯೂಟಿಫುಲ್ ಆಗಿದೆ. ಇವಾಗ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ಆ ಹಾರ್ಚ್ ಮೇಲೆ ಹತ್ಬಿಟ್ಟು ಫೋಟೋ ತೆಗೆಸ್ಕೊತಾರಂತೆ. ನೋಡೋಣ ಎಷ್ಟು ಜನ ಹತ್ತಾರೆ ಅಂತ. ನಮ್ಮ ಟೀಮ್ ಅವರೆಲ್ಲ ಹತ್ತಾ ಇದಾರೆ. ಆರಾಮಾಗಿ ಹತ್ತವ್ರೆ ಗುರು. ಏನ್ ಕಷ್ಟ ಇಲ್ಲ. ಹೆಂಗಿದೆ? ಹತ್ಬೋದಾ? ಹೆಂಗಿತ್ರಪ್ಪ ಹೈಕೋ? ಎಲ್ಲ ಬನ್ನಿ. ಇಡೀ ವಾಡಿರಾಮಲ್ಲಿ ಒನ್ ಆಫ್ ದ ಬೆಸ್ಟ್ ಲ್ಯಾಂಡ್ಸ್ಕೇಪ್ ಜಾಗಕ್ಕೆ ಬಂದ್ವಿ. ಈಗ ಇಲ್ಲಿಂದ ಟ್ರಯಲ್ ಸ್ಟಾರ್ಟ್ ಆಗುತ್ತಲ್ಲ, ಒಂಥರ ರೆಡ್ ಮಣ್ಣು ಸ್ಯಾಂಡ್ ಎಲ್ಲ ನೋಡಿ ಹೆಂಗಿರುತ್ತೆ ಅಂತ.
3 ಜೀಪಲ್ಲಿ ನಾವು ವಾಡಿರಾಮ್ ಡೆಸರ್ಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಇಲ್ಲೊಂದಿದೆ, ಅಲ್ಲೊಂದು ಹೋಗ್ತಾ ಇದೆ, ಆಮೇಲೆ ಹಂಗೆ ತೆಗೆಸಿದ್ರೆ ಅಲ್ಲೊಂದು ಮುಂದೆ ಒಂದು ಹೋಗ್ತಾ ಇದೆ. ಒಟ್ಟು 3 ಜೀಪಲ್ಲಿ ನಾವು ವಾಡಿರಾಮ್ ಡೆಸರ್ಟ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಹಿಂದೆ ಲ್ಯಾಂಡ್ಸ್ಕೇಪ್ಸ್ ನೋಡಿ, ಒಂದಕ್ಕಿಂತ ಒಂದು ಅಷ್ಟು ಸಕ್ಕದಾಗಿದೆ. ಏನಂದ್ರೆ ಇದು ಲಾರೆನ್ಸ್ ಆಫ್ ಸ್ಪ್ರಿಂಗ್ಸ್ ಅಂತ ಹೇಳ್ತಾರೆ. ಇಲ್ಲಿ ಲಾರೆನ್ಸ್ ಅದು ಮುಖನ ಎನ್ಗ್ರೇವ್ ಮಾಡಿದಾರಂತೆ ಫಿಲಮ್ ಶೂಟಿಂಗ್ ಆಗಿದ್ದ ಜಾಗ. ಈ ವಾಡಿರಾಮ್ ಏನಪ್ಪಾ ಅಂತ ಹೇಳಿದ್ರೆ ಮಾರ್ಸ್ ತರ ಇದೆಯಲ್ಲ, ಎಲ್ಲ ಬಾಲಿವುಡ್ ಆಗಿರ್ಬೋದು, ಹಾಲಿವುಡ್ ಆಗಿರ್ಬೋದು, ತುಂಬಾನೇ ಫಿಲಮ್ ಶೂಟ್ ಆಗುತ್ತೆ ಇಲ್ಲಿ. ಒನ್ ಆಫ್ ದ ಫೇಮಸ್ ಮೂವಿ ಯಾವ್ದು ಹೇಳಿ, ಮಾರ್ಷಿಯನ್ ಅಂತ ಒಂದು ಮೂವಿ ಶೂಟ್ ಆಗಿದೆ ಇಲ್ಲಿ. ನೀವು ಇಲ್ಲಿ ಎಲ್ಲೇ ಹೋದ್ರು ಎಲ್ಲ ಕಡೆ ಏನೆಲ್ಲ ಒಂದು ಫಿಲಮ್ಗಳು ಶೂಟ್ ಆಗೇ ಇದೆ. ಆದರೆ ಹಿಂಗೆ ನೋಡಿ ಕ್ಯಾನ್ಯನ್ಗಳು ಹೆಂಗಿದೆ. ಓ ಮೈ ಗಾಡ್, ಡೆಸರ್ಟ್ ಒಳಗಡೆ ಅಲ್ಲಿ ಸ್ಮೆಲ್ ಒಂಥರ ಚೆನ್ನಾಗಿ ಬರ್ತಾ ಇದೆಯಲ್ಲ. ಆ್ಯಕ್ಚುಲಿ ಇವ್ರು ಇಲ್ಲಿ ನಿಲ್ಸಿರೋದು ಸೊವಿನಿಯರ್ ಶಾಪ್ಗೋಸ್ಕರ. ಒಳ್ಳೊಳ್ಳೆ ಗ್ಲಾಸ್ಗಳು, ಮಾರ್ಬಲ್ಸು ಎಲ್ಲ ಇಟ್ಟಿದ್ದಾರೆ. Most welcome to Wadiram. Here we are with our brother from India, Kiran. Most welcome, Kiran. ಥ್ಯಾಂಕ್ ಯು. ಹಿಂದೆ ಲ್ಯಾಂಡ್ಸ್ಕೇಪ್ಸ್ ನೋಡಿ, ಒಂದಕ್ಕಿಂತ ಒಂದು ಅಷ್ಟು ಸಕ್ಕದಾಗಿದೆ. ರೆಡ್ ಸ್ಟೋನ್ ನಾನು ಆನ್ ಮಾಡ್ಕೊಂಡೆ ಮಾಡ್ಕೊಂಡ. ಓಕೆ, ರೆಡ್ ಸ್ಟೋನ್ ಕಾರ್ವಿಂಗ್ಸ್ ಆಗಿರ್ಬೋದು ಮತ್ತು ವೈಟ್ ಸ್ಟೋನ್ಸ್ ಆಗಿರ್ಬೋದು, ಒಂದೊಂದು ಕಡೆ ಒಂದೊಂದು ಟರ್ನ್ ತಗೊಂಡು ಕೂಡ ಬೆಟ್ಟಗಳು ಚೇಂಜ್ ಆಗ್ತಾ ಇದ್ದಾವೆ, ಜೊತೆಗೆ ಮರ್ಡ್ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಇದೇ ಬ್ಯೂಟಿ ಅಲ್ವಾ? ಸೊ ಇವಾಗ ಅದು ನೋಡ್ತಾ ಇದ್ದಾವೆ ನೇಚರು, ಆ ನೀರು ಕರ್ವ್ ಮಾಡಿರೋದು, ನೀರು ಕೊರ್ದಿರೋದು ಇದು ಸ್ಕಲ್ಪ್ಚರ್ಸ್ಗಳು, ಯಾವ ಮನುಷ್ಯರು ಮಾಡಿರೋದಲ್ಲ ಇದು. ಸೊ ನೇಚರ್ ಮಾಡಿರೋ ಸ್ಕಲ್ಪ್ಚರ್ಸ್ ಇವೆಲ್ಲ. ಅವಲೇ ನೋಡಿದ್ರ ಮಣ್ಣು ಕಲರೇ ಬೇರೆ ಇತ್ತು, ಇವಾಗ ನೋಡಿ ಫುಲ್ ಕೆಂಪು ಕಲರ್ ಆಗ್ಬಿಟ್ಟಿದೆ. ಅವಲೇ ಫುಲ್ ಸ್ಯಾಂಡ್ ಕಲರ್ ಇತ್ತು. ನಮ್ಮ ಪುನೀತ್ ರಾಜ್ಕುಮಾರ್ ಒಂದು ಸಾಂಗ್ ಶೂಟ್ ಆಗಿದೆಯಂತ ಇಲ್ಲಿ. ಸೊ ಎಲ್ಲ ಫಿಲಮ್ಸ್ ಅವ್ರಿಗೆ ಸೆಟ್ ಹಾಕೋದೇ ಬೇಕಾಗಿಲ್ಲ, ಸೆಟ್ ಇವ್ರಿಗೆ ಸಾಕಾದಾಗ ಕಾಣಿಸುತ್ತೆ. ನಿಮ್ಗಲ್ಲಿ ಬೆಟ್ಟದ ಮೇಲೆ ಕಾಣಿಸ್ತಾ ಇದೆ ನೋಡಿ, ಒಂದೊಂದು ಸ್ಕಲ್ಪ್ಚರ್ಸು ಒಳ್ಳೆ ಕೆತ್ತನೆ ಮಾಡ್ದಂಗಿದೆ. ವರ್ಷಾನ್ಗಟ್ಲೆಯಿಂದ ಮಳೆ ಬಿದ್ದಿ 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 ಹಂಗಾಗಿದೆ. ಹೆಂಗಿದೆ ನೋಡಿ ಮೇಲ್ಗಡೆ ನೋಡಿ, ಒಂದೇ ಕಡೆ ಇಲ್ಲ, ಎಕ್ಕಡೆ ತಿರ್ಕೊಂಡ್ರೆ ನೋಡಿ ಒಳ್ಳೆ ದೇವಸ್ಥಾನಗಳಲ್ಲಿ ಕೆತ್ತನೆ ಮಾಡಿರೋದು ಹಂಗೈತೆ. Oh my god. Let's go to the dunes. ಓ ಅಲ್ಲಿ ನೋಡಿ, ಅಲ್ಲಿವರೆಗೂ ಮೇಲ್ವರೆಗೂ ಹತ್ತಾ ಇದ್ದಾರೆ ನಮ್ಮ ಫ್ಲೈಯಿಂಗ್ ಬಸ್ ಅವರು. ಫುಲ್ ಸಾಹಸಗರು, ಯಾಕೆಂದರೆ ಅಲ್ಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತಂತೆ ಅದರ ಮೇಲಕ್ಕೆ. ಚಿನ್ನು, ಚಾಯ್ ಸಿಗುತ್ತಾ? ಹಾಂ ಸಿಕ್ಕೊಂಡು ಚಾಯ್ ಸಿಗುತ್ತಮ್ಮ. ಚಾಯ್ ಚಾಯ್ ಚಾಯ್. ಆದ್ರೆ ಅವ್ರು ಯಾರು ನೀರು ಹಾಕಿ ಮಾಡ್ತಾರೋ ಗೊತ್ತಿಲ್ಲ, ಕುಡಿಯೋ ಸುಮ್ಮನೆ ಕುಡಿತಾರದಷ್ಟೇ. ಇಲ್ಲೇನೋ ಇಟ್ಟವ್ರು ಶಿಷ್ಯ ಮಾಡ್ತಾವ್ರಲ್ಲ ಇಲ್ಲೇ ಚಾಯ್ನ, ಇವ್ರು ಟ್ರೆಡಿಷನಲ್ ಎಲ್ಲೇ ಹೋದ್ರು ಈ ಥರ ಕುತ್ಕೊಳ್ಳೋಣ. ಇವ್ರು ಲೋಕಲ್ ಚಾಯ್ ಮಾಡ್ತಿರ್ತಾರೆ. ಇಲ್ಲ ಇಲ್ಲ, ಮರಹಬಾ ಮರಹಬಾ ಬಾ. ಇದ್ರಲ್ಲಿ ನೋಡಿ ಅದು ಮಾಡಿ 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 ಮಾಡಿ. ಹಲೋ, ಏನ್ ಸೂಪರ್ ಆಗಿದೆ ಗೊತ್ತಾ, ನಿಜವಾಗ್ಲೂ ಫುಲ್ ಮಿಂಟ್ ಹಾಕಿ ಮಾಡಿದ್ದಾರೆ. ವಾಡಿರಾಮ್ ಇಸ್ ಬ್ಯೂಟಿಫುಲ್. ಇಟ್ಸ್ ಬ್ಯೂಟಿಫುಲ್. ಯಾ, ಇವ್ರದ್ದು ಲೈಫ್ ಎಷ್ಟು ಸಿಂಪಲ್ ಗೊತ್ತಾ, ಯಾವಾಗಲೂ ಇಲ್ಲಿ ಈ ಥರ ಟೀ ಮಾಡ್ಕೊಂಡಿರ್ತಾರೆ, ಸಿಗರೇಟ್ ಹೊಡಿತಾ ಇರ್ತಾರೆ. ಆಮೇಲೆ ಇಲ್ಲಿ ಏನಂಗಾಶ ಇವ್ರ ಲೈಫ್, ಇಲ್ಲಿ ಇವ್ರ ಲೈಫ್ ತುಂಬಾನೇ ಸಿಂಪಲ್ ಅಂದರೆ ಸಿಂಪಲ್. ಯಾವ ಟೆನ್ಷನ್ ಇಲ್ಲ, ಯಾವ ನ್ಯೂಸು ಮೀಡಿಯಾ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಇವರು ಬೆಡೋವಿನ್ ಜನ ಅಂತಾರೆ. ಬೆಡೋವಿನ್ ಜನ ಅಂದರೆ ಇವರು ಈ ಕಾಡಲ್ಲಿ ಅಂದರೆ ಈ ಡೆಸರ್ಟಲ್ಲಿ ಉಳ್ಕೊಂಡಿರ್ತಾರೆ. ಇವ್ರದ್ದೇನು ಮೇನ್ ಕೆಲಸ ಅಂತ ಹೇಳಿದ್ರೆ ಒಂಟೆ ಸಾಕೋದು ಮತ್ತು ಮೇಕೆಗಳನ್ನ ಸಾಕ್ತಾರೆ. ಅದು ಬಿಟ್ಟರೆ ಈ ಥರ ಟೆಂಟ್ ಹಾಕೊಂಡು ಜಿಂದ ಪೂರ್ತಿ ರಿಲ್ಯಾಕ್ಸ್ ಹಾಕೊಂಡಿರ್ತಾರೆ, ಯಾವ ಟೆನ್ಷನ್ ಇರಲ್ಲ. ಸಂಜೆ ಹೊತ್ತಾದ್ರೆ ಏನಾಗುತ್ತೆ ಅಂದರೆ ಫುಲ್ ಮ್ಯೂಸಿಕ್ ಬಾರಿಸ್ಕೊಂಡು ಇವ್ರದ್ದು ಮ್ಯೂಸಿಕ್ ಹಾಕೊಂಡು ಆ ಥರ ಹುಕ್ಕನ್ನ ಎಂಜಾಯ್ ಮಾಡ್ಕೊಂಡಿರ್ತಾರೆ. ಇಷ್ಟ ಲೈಫ್ ಅವ್ರದ್ದು, ಸಿಂಪಲ್ ಲೈಫ್. ನಿನ್ ಮುಖ ಎಲ್ಲ ಫುಲ್ಲು ಮಣ್ಣಾ ಬಿಡಿದೆ, ಕಣ್ಣಿನ ರೆಪ್ಪೆ ಮೇಲೆಲ್ಲ. ಹೌದಾ, ನ್ಯಾಚುರಲ್ ಬ್ಯೂಟಿ. ಮೇಕಪ್ ಅಮ್ಮ, ಇದನ್ನ ವಿ ಹ್ಯಾವ್ ಟು ಎಂಬರೇಸ್ ದ ಬ್ಯೂಟಿ ಆಫ್ ನೇಚರ್. ನೋಡಿದ್ರಾ, ನಮ್ಮ ಜಾರ್ಡನ್ ಕುಟುಂಬ ಎಲ್ಲ ಅಲ್ಲಿ ಮೇಲ್ಗಡೆ ಹೋಗೋರೆ, ತೋರಿಸ್ತೀನಿ ನೋಡಿ. ಅಲ್ಲಿ ಸ್ಯಾಂಡ್ ಡ್ಯೂನ್ಸ್ ಅಲ್ಲಿ ಅಲ್ಲಿ ಮೇಲ್ಗಡೆ ಫೋಟೋ ತೆಗಿತಾ ಇರ್ತಾರೆ. ಇದೆ ಆಗಸ್ಟ್ 18ನೇ ತಾರೀಕು ನಾವು ನಮ್ಮ 3ನೇ ಯುರೋಪ್ ಟ್ರಿಪ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಎಲ್ಲಿ ಗೊತ್ತಾ, ಟೋಟಲ್ 8 ದೇಶ, ಸ್ವಿಟ್ಜರ್ಲೆಂಡು, ಜರ್ಮನಿ, ನೆದರ್ಲೆಂಡ್ಸು, 8 ಯುರೋಪಿಯನ್ ದೇಶಗಳು ಕರ್ಕೊಂಡು ಹೋಗ್ತಾ ಇದ್ದೀವಿ. ಆಗಸ್ಟ್ 18ನೇ ತಾರೀಕು 13 ದಿನ. ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಕುಶನ್ ಇದ್ದಂಗಿತ್ತು, ನೆಕ್ಸ್ಟ್ ನಡೀರಿ, ಇವಾಗ ಹೋಗೋಣ. 5:30 ಆಯಿತು, ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಪೂಲಿಗೆ ಬಿದ್ದು ಒಂದು ಸ್ವಲ್ಪ ಎಂಜಾಯ್ ಮಾಡೋಣ. ಎಲ್ಲ 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 ನಡೀರಿ, ಹೊರಡೋಣ.
ಒಂದು ಎಂಟೈರ್ ಡೇ ವಾಡಿರಾಮ್ ಡೆಸರ್ಟಲ್ಲಿ ಫನ್ ಆ್ಯಕ್ಟಿವಿಟಿ ಮಾಡ್ಕೊಂಬಂದ್ವಿ, ಎಂತೆಂಥ ಜಾಗ ನೋಡಿದ್ವಿ. ಅದು ಇವಾಗ ನಾವು ಎಲ್ಲಿದ್ದೀವಿ ಗೊತ್ತಾ? ಇಡೀ ಜಾರ್ಡನ್ ಎಲ್ಲ ಈ ವಾಡಿರಾಮ್ ಬಂದ್ಬಿಟ್ಟು ಒಂದು ಡ್ರೀಮ್ ಡೆಸ್ಟಿನೇಷನ್. ಈ ಡ್ರೀಮ್ ಡೆಸ್ಟಿನೇಷನ್ ನಾವು ಎಂಥ ಅಕಾಮಿಡೇಷನ್ ಇದೀವಿ ಗೊತ್ತಾ? ಬನ್ನಿ ಕರ್ಕೊಂಡೋಗಿ ತೋರಿಸ್ತೀವಿ, ನೀವೇ ಆಶ್ಚರ್ಯ ಪಡ್ತೀರ, ವಾವ್ ಇಂಥ ಅಕಾಮಿಡೇಷನ್ ಇದೆಯಾ ಅಂತ. ಬನ್ನಿ ಬನ್ನಿ. ನಾವು ಎಲ್ಲಿದ್ದೀವಿ ಗೊತ್ತಾ? ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಅವೆಲ್ಲ ಮಾರ್ಷಿಯನ್ ಡೂಮ್ಸ್ ಬಬಲ್ ಟೆಂಟ್ ಅಂತಾರೆ. ಅಲ್ಲಿರೋದು ನಾವು. ಎಲ್ಲ ಫುಲ್ ಸುಸ್ತಾಗಿದ್ದೀರಾ? ಎಲ್ಲಿಗೆ ರೆಡಿ? ಸ್ವಿಮ್ಮಿಂಗ್ ಪೂಲ್ಗಾ? ನಡೀರಿ. ಸ್ವಿಮ್ಮಿಂಗ್ ಪೂಲ್ ಬೇಡ ಇವಾಗ. ನನಗೆ ಒಂದು ಆಶ್ಚರ್ಯ ಏನು ಅಂದರೆ, ಈ ಡೆಸರ್ಟ್ ಮಧ್ಯದಲ್ಲಿ ಇಷ್ಟೊಂದು ರೂಮ್ಗಳಿಗೆ AC, ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ ಅವೆಲ್ಲ ಹೆಂಗೆ ವ್ಯವಸ್ಥೆ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ ಗುರು. ಹೋಟೆಲ್ ರೂಮ್ಗೆ ಹೋದರೆ ನಿಮಗೆ ಗೊತ್ತಾಗುತ್ತೆ, ಒಂದೊಂದು ರೂಮು ಎಷ್ಟು ದೊಡ್ಡದಾಗಿದೆ ಗೊತ್ತಾ? ಜೊತೆಗೆ ಸ್ವಿಮ್ಮಿಂಗ್ ಪೂಲ್ ಬೇರೆ. ಅಲ್ವಾ? ಈ ಡೆಸರ್ಟ್ ಮಧ್ಯದಲ್ಲಿ. ಆರ್ ಯು ರೆಡಿ ಫಾರ್ ದ ಬಬಲ್ ಟೆಂಟ್ ಎಕ್ಸ್ಪೀರಿಯನ್ಸ್? ಸೊ ನಾವಿರೋದು ಬಬಲ್ ಟೆಂಟಲ್ಲಿ. ಬಬಲ್ ಟೆಂಟ್ಗೆ ಪ್ರೈವೇಟಾಗಿ ಎಂಟ್ರೆನ್ಸ್ ಕೂಡ ಇದೆ. ಇದೇನು ನೋಡ್ತಿರಲ್ಲ ಫುಲ್ ಬಬಲ್ ಟೆಂಟ್ಸು. ಒಟ್ಟು 12 ಬಬಲ್ ಟೆಂಟ್ ಇದೆ. ಈ 12 ಬಬಲ್ ಟೆಂಟಲ್ಲಿ ಬರೋಬ್ಬರಿ 8 ಟೆಂಟಲ್ಲಿ ನಾವೇ ಇದ್ದೀವಿ. ಬನ್ನಿ ಮೇಲ್ಗಡೆ ಹೋಗೋಣ. 8 ನಮ್ದೇನಾ? ಎಸ್. ಇಂಥ ಸರಿಯಲ್ ಜಾಗದಲ್ಲಿ ಹತ್ತು ಕಡೆ ನೋಡಿದ್ರೆ ಬೆಟ್ಟ, ಇತ್ತು ಕಡೆ ನೋಡಿದ್ರೆ ಬೆಟ್ಟ, ಮಧ್ಯದಲ್ಲಿ ಮಾರ್ಷಿಯನ್ ಡಾಮ್. ಅಪ್ಪ, ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಮಾರ್ಷಿಯಲ್ ಡಾಮು. ಒಂದೊಂದು ಡೂಮು ನೋಡಿ ಈ ಥರ ಒಳಗಡೆ ಹಂಗೆ ಕಟ್ಬಿಟ್ಟಿದ್ದಾರೆ ಅವ್ರು. ಆ್ಯಕ್ಚುಲಿ ಪ್ಲ್ಯಾಟ್ಫಾರ್ಮ್ ಮೇಲೆ ಪಾಯ ಹಾಕ್ಬಿಟ್ಟು ಸ್ಟ್ರಾಂಗ್ ಆಗಿರ್ಬೇಕಲ್ಲ, ಯಾಕಂದರೆ ಸಖತ್ ಗಾಳಿ ಬೀಸುತ್ತೆ. ಹಿಂಗೆ ಮೇಲ್ಗಡೆ ಹೋಗೋಣ ಬನ್ನಿ. 1 2 3 4 ಮೇಲ್ಗಡೆ ಟಾಪಲ್ಲಿರೋದು ನಮ್ಮದು. ಅದಕ್ಕೂ ಫುಲ್ ಟಾಪಲ್ಲಿದೆ. ಡೈರೆಕ್ಟಾಗಿ ಮಾರ್ಷಿಯಲ್ ಡಾಮಿಂದ ಹಾಗೆ ಬೆಟ್ಟಕ್ಕೆ ನಡ್ಕೊಂಡು ಹೋಗ್ಬಿಡ್ಬೋದು ಅಲ್ವಾ? ಹ್ಞೂ, ಹಿಂಗೆ ವ್ಯೂಗೆ ಹೋಗ್ಬೋದು. ಹೋಗೋಣ ಆಮೇಲೆ ಮೇಲ್ಗಡೆ ವ್ಯೂಗೆ ಹೋಗೋಣ. ಫಸ್ಟ್ ರೂಮ್ ನೋಡೋಣ. ಫಸ್ಟು ಮಾರ್ಷಿಯಲ್ ಡೂಮ್ ನೋಡೋಣ. ಎಸ್, ಹೆಂಗಿದೆ ನೋಡೋಣ ಒಳಗೋಗಿ. ಓ, ಫುಲ್ ಲಕ್ಸುರಿ ಆಗಿದೆ ಗುರು. ಎಸ್ ಎಸ್ ಎಸ್. ಸದ್ಯಕ್ಕೆ AC ಹಾಕವ್ರೆ, ತಣ್ಣಗಿದೆ. AC ಇಲ್ಲ ಅಂದ್ರೆ ಇರೋಕ್ಕಾಗಲ್ಲ ಇದ್ರೊಳಗಡೆ ಅಲ್ವಾ? ಆಮೇಲೆ ಹಂಗೆ ಮೇಲ್ಗಡೆ ನೋಡಿ ಹೆಂಗಿದೆ ಅಂತ. ಫುಲ್ಲು ಮೂನ್ ನೋಡ್ಬೋದು ಅಲ್ಲಿಂದ. ಮೂನು, ಸ್ಟಾರ್ಸು, ಗೀರ್ಸು ಎಲ್ಲ ಕಾಣಿಸುತ್ತೆ. ರೂಮ್ ಏನಪ್ಪ ನಾರ್ಮಲ್ ಆಗಿದೆ ಅಂತ ಕೇಳ್ತಿದ್ದೀರಾ? ಆದರೆ ಈ ಮಾರ್ಷಿಯನ್ ಡೂಮಿಂದ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ನೋಡಕ್ ರೆಡಿನಾ? ಎಸ್. ಟಟ್ಟಡಾ. ಇಲ್ಲಿಂದ ನಮಗೆ ಫುಲ್ಲು ವ್ಯೂ ಕಾಣಿಸುತ್ತೆ. ಟಾಪಲ್ಲಿ ಬೇರೆ ಇದ್ದೀವ ನಾವು. ಆ್ಯಕ್ಚುಲಿ ಮಾರ್ಷಿಯನ್ ಡೂಮಿನ ವಿಶೇಷತೆನೇ ಇದು. ಮಲ್ಕೊಂಡು ನಾವು ಮೇಲ್ಗಡೆ ಸ್ಟಾರ್ಸ್ ನೋಡ್ಬೋದು, ಸೈಡ್ಸಲ್ಲಿ ಮೌಂಟನ್ ನೋಡ್ಬೋದು. ಆ್ಯಕ್ಚುಲಿ ಅದಕ್ಕೆ ಎಲ್ಲರೂ ಈ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಬರ್ತಾರೆ. ಜೊತೆಗೆ ಏನು ಅಂತ ಹೇಳಿದ್ರೆ, ಇದು ಡೆಸರ್ಟಲ್ಲಿ ಇದ್ರೂ ಕೂಡ ಲಕ್ಸುರಿ ಮಾಡಿದ್ದಾರೆ. AC ಇರೋದ್ರಿಂದ ತುಂಬಾ ಆರಾಮಾಗಿರ್ಬೋದು. ಬನ್ನಿ ಬಾತ್ರೂಮ್ ತೋರಿಸ್ತಾನೆ ಏನು ಲಕ್ಸುರಿ ಆಗಿದೆ ಅಂತ. ನಂಬಕ್ಕೆ ಆಗಿಲ್ಲಪ್ಪ, ಈ ಡೆಸರ್ಟಲ್ಲಿ ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಇದೆಯಾ ಅಂತ. ಯಾಕಂದರೆ ಇದು ನೋಡಿ 5 ಸ್ಟಾರ್ ಹೋಟ್ಲ್ ಥರ ಇದೆ. ಅದು ಸ್ನಾನದ ಮನೆ. ಇಲ್ಲಿ ಬಂದ್ಬಿಟ್ಟು ಬಾತ್ರೂಮು, ಪ್ರಾಪರ್ ಬಾತ್ರೂಮು, ಸಿಂಕು. ನೀರು ಯಾವಾಗಲೂ ಬರುತ್ತೆ, ಬಿಸಿನೀರು ಯಾವಾಗಲೂ ಬರೋಲ್ಲ ಅಷ್ಟೇ. ಬಿಸಿನೀರು ಟೈಮಿಂಗ್ಸ್ ಕೊಟ್ಟಿದ್ದಾರೆ, ದಿನದಲ್ಲಿ 5 ಅವರ್ 6 ಅವರ್ ಬರುತ್ತೆ ಅಷ್ಟೇ. ಆದರೆ ಈ ಥರ ಡೆಸರ್ಟಲ್ಲಿ ಈ ಥರ ಮಾಡಿರೋದು ಒಂಥರ ಖುಷಿ ಕೊಡುತ್ತೆ. ಆಮೇಲೆ ಇದೆಲ್ಲ ಏನು ಅಂದ್ಕೊಂಡಿದ್ರೆ ಸ್ಪಾಂಜ್ ಥರ ಇದೆ ನೋಡಿ, ಕುಷನ್ನು. ಯಾಕಂದರೆ ಬಿಸಿ ಜಾಸ್ತಿ ಆಗಬಾರ್ದು ಅಂತ. ಆಮೇಲೆ 2 ಇದು ಕೊಟ್ಟಿದ್ದಾರೆ, ಬೆಡ್ಡು, ಆಮೇಲೆ ಮಿರರು. ಸಿಂಪಲ್ಲಾಗಿ ಲಕ್ಸುರಿ ಆಗಿದೆ. ಆದರೆ ರೂಮಲ್ಲ ವಿಶೇಷತೆ. ಹಂಗೆ ಕಿರಣ್ ಇದು ಕಡೆ ತೋರಿಸು, ಮತ್ತು ಹೊರಗಡೆ ತೋರಿಸು. ನೋಡಿ ಹಿಂಗೆ ವ್ಯೂ. ಆಮೇಲೆ ರೂಮಿಂದ ಹಿಂಗೆ ಹೊರಗಡೆ ಹೋದರೆ ತೋರಿಸ್ತೀನಿ ನೋಡಿ ವ್ಯೂ ಹೆಂಗಿದೆ ಅಂತ. ಡೈರೆಕ್ಟಾಗಿ ರೂಮ್ ಬಾಕು ತೆಕ್ಕೊಂಡು ಬೆಟ್ಟಕ್ಕೆ ಹಂಗೆ ಎಗ್ರು ಬಿಡ್ಬೋದು ಅಲ್ವಾ? ಎಲ್ಲೋ ಮಾರ್ಸಲ್ಲಿದ್ದೀವಿ ಅನಿಸುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, 1 2 3 4 5 6 ಇವೆಲ್ಲ ನಮ್ಮವ್ರದ್ದೇ. ಎಲ್ಲ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರದ್ದೇ ರೂಮ್ಗಳು. ಸೊ ನೋಡಿದ್ರಪ್ಪ, ಇದೇ ಮಾರ್ಷಿಯನ್ ಡೂಮ್. ಬೆಳಿಗ್ಗೆ ಎಲ್ಲ ರೂಮಲ್ಲಿ ಇರ್ಬೋದು, ಸಂಜೆ ಹೊತ್ತು ಹಂಗೆ ಹೋಗ್ಬಿಟ್ಟು ಕಿರಣ್ ಡೈರೆಕ್ಟಾಗಿ ಬೆಟ್ಟ ಹತ್ಕೊಂಡೋಗಿ ಹೋಗ್ಬಿಡ್ಬೋದು ಅಲ್ವಾ? ಬರೀ ಕಾಲ ತಿರುಗಾಡೋದು ಚಂದ. ಸನ್ಸೆಟ್ಟು, ಸನ್ರೈಸು ಎಲ್ಲ ಕಾಣಿಸುತ್ತೆ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವರೆಲ್ಲ ಇಲ್ಲಿ ವ್ಯೂ ಪಾಯಿಂಟ್ ಎಂಜಾಯ್ ಮಾಡ್ತಾವ್ರೆ. ಇಲ್ಲಿ ನೋಡಿ, ಅಲ್ಲೊಬ್ರು. ಸರ್ ಹೇಗಿದೆ ಜಾಗ? ಜಾಗ ಹೇಗಿದೆ? ಸೂಪರ್. ವಾಡಿರಾಮ್ ನಮ್ದು ಅನಿಸ್ತಾ ಇಲ್ಲ ಇವಾಗ? ಮಾಡ್ಕೋಬಹುದು. ಪ್ರಪಂಚದಲ್ಲಿ ನಾವು ಎಷ್ಟೆಷ್ಟೋ ಜಾಗ ನೋಡಿದ್ದೀವಿ, ಆದರೆ ಈ ಜಾರ್ಡನ್ ವಾಡಿರಾಮ್ ಡೆಸರ್ಟ್ ಬರ್ತಾರೆ ಸೆಕೆಂಡ್ ಟೈಮು. ಫಸ್ಟ್ ಟೈಮಿಗೆ ಬಂದಾಗ ಎಷ್ಟು ನಮಗೆ ಅದು ಎಕ್ಸೈಟ್ಮೆಂಟ್ ಇತ್ತು, ಅದು ಇನ್ನೂ ಇದೆ. ಕಣ್ಣಿಗೆ ಇನ್ನೂ ಕಟ್ದಂಗಿದೆ. ಎಷ್ಟು ನೋಡಿದ್ರು ಕಣ್ ತುಂಬಿಸ್ಕೊಳಕ್ಕೆ ಸಾಲ್ತಲ್ಲ ನಮಗೆ. ನಾವು ಲಾಸ್ಟ್ ಟೈಮ್ ಬರೀ 1-2 ದಿನ ಇದ್ವಿ. ಈ ಸತಿ ಕೂಡ 2 ದಿನ ಇರ್ತೀವಿ. ಆದ್ರೂ 2 ದಿನ ಅಷ್ಟೇನಪ್ಪ, ಇನ್ನೂ ಜಾಸ್ತಿ ಇರಬೇಕು ಈ ಜಾಗದಲ್ಲಿ ಅಂತ ಅನಿಸ್ತಾ ಇದೆ. ಅಷ್ಟು ಬ್ಯೂಟಿಫುಲ್ ಆಗಿದೆ, ಅಷ್ಟು ನೇಚರ್ ವಂಡರ್ ಇದು ಮಾತ್ರ. ಜೊತೆಗೆ ನಾವು ಉಳ್ಕೊಂಡಿರೋದು ಬಂದು ಮಾರ್ಷಿಯನ್ ಡೋಮ್ ಟೆಂಟ್. ನಾರ್ಮಲ್ ಟೆಂಟ್ಗಿಂತ ಮಾರ್ಷಿಯಲ್ ಡೋಮ್ ಟೆಂಟ್ ಎಂತಕ್ಕೆ ಡಿಫರ್ ಆಗುತ್ತೆ ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್. ಅದಕ್ಕೆ ನೋಡಿ ಇಲ್ಲಿ ಕೂತ್ಕೊಂಡಿವ, ಅದೇ ನಮ್ಮ ಟೆಂಟು ಕೆಳಗಡೆ ಕಾಣಿಸ್ತಾ ಇರೋದು. ಆ ಟೆಂಟಲ್ಲಿ ಸ್ಕ್ರೀನ್ ತಕ್ಕೊಂಡು ವ್ಯೂ ನೋಡ್ತಾ ಇರ್ಬೋದು.
ಅದ್ಭುತ ಜಾಗ ಗುರು, ಎಷ್ಟು ಸರಿ ಬಂದ್ರು ಕಣ್ ತುಂಬಿಸ್ಕೊಳಕ್ಕಾಗಲ್ಲ ಅಲ್ವಾ ಆಶಾ? ಅದೇ ಬ್ಯೂಟಿ. ಒಂದೊಂದ್ ಕಡೆ ನೋಡಿದ್ರು ಒಂದೇ ತರ ಕಲರ್ ಚೇಂಜ್ ಆಗುತ್ತೆ. ಸನ್ಸೆಟ್ ಆದಾಗ ಒಂಥರ ಕಲರ್ ಇರುತ್ತೆ, ಬೆಟ್ಟಗಳು ಸನ್ ರೈಸ್ ಆದಾಗ ಒಂಥರ ಕಲರ್ ಇರುತ್ತೆ. ಇವಾಗ ನೀವು ನೋಡ್ತಾರ ರೆಡ್ ಕಲರ್ ಇದೆ, ಅದ್ ಕಡೆ ತಿರ್ಗಿಸು ಕೇಳ ಆರೆಂಜ್ ಕಲರ್ ಇದೆ ಅಲ್ಲಿ ಅಲ್ವಾ? ಈ ಕಡೆ ಒಂದು ಕಲರು, ಈ ಕಡೆ ಒಂದು ಕಲರು, ಅಬ್ಸರ್ವ್ ಮಾಡಿ ಹಂಗೆ. ಅಲ್ಲಿ ರೀಲ್ ಶೂಟಿಂಗ್ ನಡೀತಾ ಇದೆ, ಇಲ್ಲಿ ನೋಡಿದ್ರೆ ರೀಲ್ ಶೂಟಿಂಗ್ ನಡೀತಾ ಐತೆ, ಅಲ್ಲಿ ನೋಡಿದ್ರೆ ಡ್ಯಾನ್ಸ್ ನಡೀತಾ ಐತೆ, ಅಲ್ಲಿ ಅಲ್ಲಿ reel ಫೋಟೋ ಶೂಟ್ ನಡೀತಾ ಐತೆ. ಅಪ್ಪ ಫೋಟೋ ಶೂಟು ಎಲ್ಲ ನಡೀತಾ ಚೆನ್ನಾಗಿ. ನಿಮ್ಗೆ ಇದು ನೋಡಿದ್ರೆ ಏನ್ ಜ್ಞಾಪನ ಬರುತ್ತೆ? ಮಂಗಳ ಗ್ರಹ. ಮಹಿಳಾ ಮಣಿಯರೆಲ್ಲ ಚೆನ್ನಾಗಿ ಡ್ರೆಸ್ ಹಾಕೊಂಡು ಬಂದ್ಬಿಟ್ಟಿದ್ದಾರೆ ಫೋಟೋ ಶೂಟ್ ಎಲ್ಲ ನಡ್ಸಕ್ಕೆ. ಇಲ್ಲಿ ಪಾಪ ಹುಡುಗರೆಲ್ಲ ಕುತ್ಕೊಂಡು ಫೋಟೋಸ್ ತೆಗಿತಾವ್ರೆ. ಆಯ್ತಾ ಫೋಟೋಸ್ ಎಲ್ಲ ತೆಗ್ದಿದ್ದು? ಇವಾಗ ಇಲ್ಲಿ ಮೇಲ್ಗಡೆ ಬಂದು ಪಾಪ ಎಲ್ಲ ಫೋಟೋ ಶೂಟ್ ಮಾಡ್ಕೊಂಡ್ರಲ್ಲ, ಅವ್ರು ಇಳಿಯಕ್ಕೆ ಕಷ್ಟ ನೋಡೋಣ ಒಂದು ಸ್ವಲ್ಪ. ಫೋಟೋಸು ಚೆನ್ನಾಗಿ ಬರೋದು ಇಂಪಾರ್ಟೆಂಟ್ ಅಲ್ಲ, ಆದರೆ ಅದಕ್ಕೆ ಬರೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನೋಡುವ ಬನ್ನಿ. ಇವಾಗ ನೋಡಿ, ವಿಡಿಯೋ ತಗೊಳ್ಳೋದು ಫೋಟೋ ತಗೊಳ್ಳೋದು ಸುಲಭ ಅಲ್ಲ, ಫೋಟೋ ಮಾತ್ರ ಚೆನ್ನಾಗಿ ತಗೊಂಡ್ಬಿಟ್ರೆ ಅದು ಇವಾಗ ಸಾಹಸ ಪಡ್ತಾ ಇರೋದು ನೋಡಿ ಇವ್ರು ಇಳಿಯೋಕ್ಕೆ. ಲೈನಲ್ಲಿ ಬನ್ನಿ, ಒಬ್ಬರೇ ಎಲ್ಲರಿಗೂ ಪ್ರಸಾದ ಸಿಗುತ್ತೆ ದರ್ಶನಕ್ಕೆ. ದರ್ಶನ ತಗೊಂಡು ಆಮೇಲೆ ಪ್ರಸಾದಕ್ಕೆ ಬನ್ನಿ ಎಲ್ಲರೂ. ನಾಳೆ ಬೆಳಗ್ಗೆ ಸನ್ರೈಸಿಗೆ ಬರಬೇಕು ತಿರ್ಗಾ ಇಲ್ಲಿಗೆ. ಸ್ವಾಗತ ಸುಸ್ವಾಗತ ವಾಡಿ ರೂಮ್ ಡೆಸರ್ಟ್ಗೆ. ಓಹೋ, ಏನಿದು ಡೆಸರ್ಟ್ ಅಲ್ಲಿ ಇದೀವಿ ಅನಿಸ್ತಾ ಇದೆ ನಿನಗೆ? ಅಲ್ಲ, ಡೆಸರ್ಟ್ ಅಲ್ಲಿ ಇದೀವಿ ಅಂತಾನೆ ಅನಿಸ್ತಲ್ಲ ಗುರು ನಮ್ಗೆ, ಅಷ್ಟು ಲಕ್ಸುರಿಯಾಗಿ ಮಾಡಿದ್ದಾರೆ. ಏನೇನಿದೆ ಚಿನ್ನು? ಈ ಇಡೀ ಸೆಕ್ಷನ್ಸ್ ಉಪ್ಪಿನಕಾಯಿ, ಪಿಕ್ಕಲ್ಸ್ ಮತ್ತೆ ಇವ್ರದ್ದು ಇದು ಟ್ರೆಡಿಷನಲ್ ಫುಡ್ಸ್. ಫುಡ್ ಪಿಕ್ಕು ಹೆಂಗೆ ಹಿಂಗ್ ತಿರುಗಿಸಿದ್ರೆ ಈರುಳ್ಳಿ ಸಲಾಡು ಅದು ಇದು ಎಲ್ಲ ಮಾಡಿದ್ದಾರೆ. ಎಲ್ಲಾ ತರ ಸಲಾಡು. ಈ ಸೆಕ್ಷನ್ ಏನ್ ಕಿರಣ? ಈ ಸೆಕ್ಷನ್ ಸಲಾಡೆ ಆಶಾ, ಹುಮ್ಮಸ್ಸು ಸಲಾಡು ಅವೆಲ್ಲ ಇಟ್ಟಿದ್ದಾರೆ. ಆಮೇಲೆ ಹಿಂಗ್ ಬಂದ್ರೆ ಇದು ಸಲಾಡಾ, ಡಿಫ್ರೆಂಟ್ ಸಲಾಡು ಕಿರಣ ಅಲ್ವಾ? ಎಷ್ಟು ತರ ಸಲಾಡ್ಗಳು ಇಟ್ಟವ್ರೆ ಗುರು. ಖಂಡಿತ ನಾವು ಡೆಸರ್ಟ್ ಇದೀವಿ ಅಂತ ಅನಿಸ್ತಾನೆ ಇಲ್ಲ. ನೋಡಕ್ ಒಂದ್ ಎರಡು ಕಣ್ಣು ಸಾಲದು. ಆಮೇಲೆ ಹಿಂಗ್ ಬಂದ್ರೆ ಏನಿದು? ಓಪನ್ ಮಾಡೋಣ ಏನು ಅಂತ. ರೈಸ್, ಸ್ಟೀಮ್ ರೈಸ್ ಜೊತೆಗೆ ಸ್ಪೆಗಟಿ ವೆಜಿಟೇರಿಯನ್ಸ್ಗೆ ಹಿಂಗ್ ತಿರ್ಗಿಸಿದ್ರೆ ಇದು ವೆಜಿಟೇರಿಯನ್. ವೆಜಿಟೇರಿಯನ್ಸ್ಗೂ ಲಾಟ್ ಆಫ್ ಆಪ್ಷನ್ಸ್. ಆಮೇಲೆ ಹಿಂಗ್ ಬಂದ್ರೆ ಮೀಟ್ ಬಾಲ್ಸ್, ಲ್ಯಾಂಬ್ದು. ಡೆಸರ್ಟ್ ಸೆಕ್ಷನ್ ನೋಡಕ್ಕೆ ಎಷ್ಟಿದೆ ಅಂತ. ಓಹ್, ಇವೆಲ್ಲ ಡೆಸರ್ಟ್ಸಾ? ಎಲ್ಲ ಜಾರ್ಡಿನಿಯನ್ ಡೆಸರ್ಟ್ಸ್ ಗುರು. ಏನು ಅಂತಾನು ಗೊತ್ತಾಗ್ತಾ ಇಲ್ಲ ನನಗೆ, ಅಷ್ಟು ಸಖತ್ತಾಗಿದೆ ಗುರು. ಎಲ್ಲ ವೆರೈಟೀಸ್ ಆಫ್ ಸ್ವೀಟ್ಸ್ ಮಾತ್ರ ಇದೆ ಮಾತ್ರ. ಇದೊಳ್ಳೆ ಜಾಮೂನ್ ಆಗಿರ್ಬೋದು, ಜಿಲೇಬಿ ಆಗಿರ್ಬೋದು, ಆ ಥರ ಇದ್ದಾವೆ. ಪುಡಿಂಗ್ಸ್ ಆಗಿರ್ಬೋದು, ಬಿಸ್ಕೆಟ್ಸ್ ಆಗಿರ್ಬೋದು, ಹೇಳಕ್ಕೇನು ಕಾಣಿಸಲ್ಲ, ಕಣ್ಣು ಮತ್ತು ಕುಕ್ಕಂಗಿದೆ ಮಾತ್ರ ಡೆಸರ್ಟ್ಸು. ಆಮೇಲೆ ನಿಮಗೆ ನೋಡಿ ಹೆಂಗೆ ಲಕ್ಸುರಿ ಆಗಿದೆ. ನಿಮ್ಗೆಲ್ಲಾದರೂ ನಾವು ಇಲ್ಲಿ ಮರುಭೂಮಿಯಲ್ಲಿ ಇದ್ದೀವಿ ಅನ್ನಿಸ್ತಾ ಇದೆಯಾ ನಿಮಗೆ? ಮರುಭೂಮಿ ಅಂತೂ ಅನ್ನಿಸ್ತಾರ ನಿಮಗೆ, ಆದರೆ ಅಷ್ಟು ಸಖತ್ತಾಗಿದೆ ಗುರು. ಆದ್ರೆ ಸರ್ಪ್ರೈಸ್ ಏನ್ ಗೊತ್ತಾ, ಇವಾಗ ಇವರು ಜಾರ್ಡನ್ ಟ್ರೆಡಿಷನ್ ಆಗಿ ಒಂದು ಕುಕ್ ಮಾಡ್ತಾರೆ. ಚಿಕನ್ ಆಗಲಿ, ಮೀಟ್ ಆಗಿರ್ಬೋದು ಅಥವಾ ವೆಜಿಟೇಬಲ್ ಆಗಿರ್ಬೋದು, ಅದನ್ನ ಭೂಮಿಯಲ್ಲಿ ಕುಕ್ ಮಾಡ್ತಾರೆ. ಅದನ್ನ ನೋಡಕ್ ಹೋಗೋಣ. ಆ ಕುಕ್ ಮಾಡಿದಂಥ ಟ್ರೆಡಿಷನ್, ಬೆಡೋವಿನ್ ಟ್ರೆಡಿಷನ್ ಅದು. ಭೂಮಿ ಕೆಳಗಡೆ ಅಡುಗೆ ಮಾಡ್ತಾರಂತೆ, ನೋಡೋಣ ಹೆಂಗಿದೆ ಅಂತ. ಇವರು ಜಾರ್ಡನ್ ಅಲ್ಲಿ ಭೂಮಿಯ ಕೆಳಗಡೆ ಅಡುಗೆ ಮಾಡೋದು ಹೆಂಗ್ ಮಾಡ್ತಾರೆ ನೋಡೋಣ. ಅವ್ರ ವೆರೈಟಿ ಏನು ಕುಕ್ ಮಾಡ್ತಾರೆ, ಕುಕ್ ಮಾಡುವ ವಿಧಾನ ಏನು ನೋಡೋಣ. ಓ, ತೆಗೆದ್ರು. ಅದು ಒಳಗಡೆ ಮರಳು ಗಿರಳು ಹೋಗ್ಬಾರ್ದು ಅಂತ ಕ್ಲೀನಾಗಿ ಕ್ಲೀನ್ ಮಾಡ್ತಾವ್ರೆ ನೋಡಿ. ಓ, ತೆಗೆದ್ರು. ಓ, ಫುಲ್ಲು ಚಿಕನ್ನು, ಬಾರ್ಬಿಕ್ಯೂ ಚಿಕನ್ನು. ಓ, ಫುಲ್ ಲೇಯರ್ ಗುರು. ಸೊ ಏನೇನಿದೆ ಅಂತ ತೋರಿಸ್ತಾರೆ ಈಗ. ಇದು ರೈಸ್, ಬಿರಿಯಾನಿ ರೈಸು, ಆಲೂಗೆಡ್ಡೆ ಚಿಕನ್, ಚಿಕನ್, lamb and rice. ಸೊ ರೈಸ್ ಏನ್ ಗೊತ್ತಾ ಕಿರಣ, ಫುಲ್ ಫ್ಯಾಟ್ ಅನ್ನ ಹೀರ್ಕೊಂಡ ರೈಸ್ ಆಗಿರುತ್ತೆ. ಫುಲ್ ಟೇಸ್ಟ್ ಇರುತ್ತೆ ರೈಸ್ ಮಾತ್ರ ಅಲ್ವಾ? ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಇದೆ ಆಗಸ್ಟ್ 18ನೇ ತಾರೀಕು ನಾವು ನಮ್ಮ 3ನೇ ಯುರೋಪ್ ಟ್ರಿಪ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಎಲ್ಲಿ ಗೊತ್ತಾ? ಟೋಟಲ್ 8 ದೇಶ, ಸ್ವಿಟ್ಜರ್ಲೆಂಡು, ಜರ್ಮನಿ, ನೆದರ್ಲೆಂಡ್ಸು, 8 ಯುರೋಪಿಯನ್ ದೇಶಗಳು ಕರ್ಕೊಂಡು ಹೋಗ್ತಾ ಇದ್ದೀವಿ. ಆಗಸ್ಟ್ 18ನೇ ತಾರೀಕು 13 ದಿನ. ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ.